ಸ್ವಾಮೀಜಿಗಳು ಹೋರಾಟ ಕರೆ ಕೊಟ್ಟಿದ್ದಾರೆ. ಪಂಚಮಸಾಲಿ ಲಿಂಗಾಯತರು ಯಾರಿದ್ದಾರೆ ಅವರೆಲ್ಲ ರಾಜೀನಾಮೆ ಕೊಟ್ಟು ಹೊರಗೆ ಬಂದ್ಬಿಡಿ, ನಮ್ಮ ಯತ್ನಾಳ್ಗೌಡರಿಗೆ ಅನ್ಯಾಯ ಆಗಿದೆ, ಪಂಚಮಸಾಲಿ ನಾಯಕರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅವರು. ಮತ್ತೆ ಈ ಯತ್ನಾಳ್ ಅವರ ಬೆಳವಣಿಗೆ ಸಹಿಸಿಕೊಳ್ಳಲಾಗದೆ ಈ ತರ ಉಚ್ಚಾಟನೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಡಿ, ಯಡಿಯೂರಪ್ಪನವರು ನಮ್ಮ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಸರ್ಕಾರ ತರಲಿಕ್ಕೆ 50 ವರ್ಷಗಳ ಕಾಲ ಸತತವಾಗಿ ಕೆಲಸ ಮಾಡಿರುವಂಥವ್ರು. ನಾನು ಭಾಳಷ್ಟು ಸಲ ಹೇಳ್ತಿರ್ತೇನೆ, ಯಡಿಯೂರಪ್ಪನವ್ರು ಸರಿಸಮಾನವಾದಂಥ ಮಾಸ್ ಲೀಡರ್ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಅವ್ರು ಲಿಂಗಾಯತನ ಹೇಳ್ತಾ ಇಲ್ಲ, ಒಟ್ಟಾರೆ ಅವರು ಮತ್ತು ಅನಂತಕುಮಾರ್ ಅವರು ಮಾಡಿರುವಂಥ ಪ್ರಯತ್ನದಿಂದನೇ ಇವತ್ತು ನಮ್ಮಂಥವ್ರಿಗೆ ಮಂತ್ರಿ ಆಗ್ಲಿಕ್ಕೆ ಅವಕಾಶ ಸಿಕ್ಕಿರುವಂಥದ್ದು. ಅದನ್ನ ಮುಂದಿನ ಜನಾಂಗ ಅದನ್ನ ಉಳಿಸ್ಕೊಂಡು ಮತ್ತೆ ಯಡಿಯೂರಪ್ಪನವ್ರ ಸ್ಥಾನ ತುಂಬುವಂಥವ್ರು ಹಿಂದೆ ಬರುವಂಥವ್ರು ಬರಬೇಕಾಗತ್ತೆ. ಆದರೆ ಅದನ್ನೇ ಮುಂದಿಟ್ಕೊಂಡ್ ಕೇಸಿಂದ ಈಗ ಸ್ವಾಮೀಜಿಯವರಾಗಲಿ ಇದು ಆಗಲಿ ನಮ್ಮ ಸಮಾಜದ ಒಬ್ಬರು ವ್ಯಕ್ತಿಗೆ ಅನ್ಯಾಯ ಆಗಿದೆ ಅನ್ನೋಂಥದ್ದು ಹೇಳೋದು ತಪ್ಪು. ಅವ್ರಿಗೂ ಸಹಿತ ಒಂದು ಸ್ವಲ್ಪ ಕೂತ್ಕೊಂಡು ಬರುವಂಥ ದಿವಸದಲ್ಲಿ ತಮ್ಮ ಏನಾದ್ರೂ ಅವ್ರಿಗೆ ಅವ್ರ ಬಗ್ಗೆ ಆಗಿರುವಂಥ ತಪ್ಪುಗಳು ಅವ್ರಿಗೆ ಅನಿಸಿದ್ರೆ ಅದನ್ನ ತಿಳಿ ಹೇಳಿ ಅದನ್ನ ಮತ್ತೆ ಹೊಳ್ಳಿ ಅವನಿಗೆ ಒಂದು ಸ್ಥಾನಮಾನಗೊಳಿಸುವಂಥ ಕಡೆ ಗಮನ ಹರಿಸಬೇಕೇ ಹೊರತು ಎಲ್ಲರೂ ಸೇರಿ ಈಗಾಗಲೇ ಅವ್ರು ಉಚ್ಚಾಟನೆ ಮಾಡಿರುವಂಥದ್ದನ್ನ ಕಾಯಮಾಗಿ ಉಚ್ಚಾಟನೆ ಮಾಡುವಂಥದ್ದು ಆಗಬಾರ್ದು. ನೀನು ಇದನ್ನ ತಪ್ಪು ಮಾಡಿದೆಪ್ಪ, ನೀ ಇದನ್ನ ತಿದ್ಕೋಬೇಕಂತ ಹೇಳೋರಿರ್ಬೇಕೇ ಹೊರತು ನಿನ್ನೆ ಉಚ್ಚಾಟನೆ ಮಾಡಿದ್ರೆ ಅನ್ನೋಂಥದ್ದು ಕೇಳಕ್ ಬಂದ್ರೆ ಅದು ಒಂದು ತಪ್ಪಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಇದು ಹಿರಿಯ ನಾಯಕ ಮುರುಗೇಶ್ ನಿರಾಣಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.